ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಮಾರ್ನಿಂಗ್ ಎದ್ದು ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಸೊ ಸನ್ಲೈಟ್ ನೋಡಿ ಅಪ್ಪ, ಸನ್ಲೈಟ್ ಇರೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮರದಲ್ಲಿ ಮತ್ತೆ ಗಿಳಿ. ಸೊ ಈ ಗಿಳಿ ಅಡಿಲು ಇದೆರಡು ನೋಡ್ತಾ ಇದ್ದರೆ ಸ್ವಲ್ಪ ಪೀಸ್ ಅನಿಸುತ್ತೆ. ಪರಿವಾಳನೂ ಇದೆ, ಮೆಟ್ರೋ ಹೋಗ್ತಾ ಇದೆ. ಬಾಯ್ ಬಾಯ್. ನನಗೆ ಈ ಶರ್ಟು ಫುಲ್ ಚಿಕ್ಕದಾಗ್ತಾ ಇದೆ ನೋಡಿ. ಹೋಗ್ತಾ ಹೋಗ್ತಾ ಎಷ್ಟು ಶೂ ಚಪ್ಪಲೆಲ್ಲ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಈಗ ಫುಲ್ ಮಕ್ಕಳು ತುಂಬ್ಕೊಬಿಟ್ಟಿದ್ದಾರೆ. ವಾಟರ್ ಟ್ರಾನ್ಸಿಷನ್ ಮ್ಯಾನ್. ಇವಾಗ ಮಧ್ಯಾಹ್ನ ನಾನು ಮಾಡಿದ ಸೇಮ್ ಆ್ಯಂಗಲಲ್ಲಿ ಮಾರ್ನಿಂಗ್ ವಿಡಿಯೋ ಮಾಡಿದ್ದೆ, ಇವಾಗ ಮಧ್ಯಾಹ್ನ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿ ಬಂದಿದ್ದೀನಿ. ಇಲ್ಲೇನೆಂದರೆ ನಿಮಗೆ ಗಿಳಿ ಕಾಣಿಸ್ತಿದೆಯಾ? ಸೊ ತುಂಬ ದಿನದಿಂದ ತೋರಿಸಿದ್ದೀನಿ, ಬಟ್ ಅದನ್ನು ಪರ್ಫೆಕ್ಟಾಗಿ ತೋರಿಸ್ಬೇಕಂದ್ರೆ ಅದು ಫೋನ್ ಕ್ಯಾಮ್ರಾದಿಂದ ಅಷ್ಟೇ ಸಾಧ್ಯ. ಸೊ ನೋಡಿ, ಈ ಗಿಳಿ ಮರದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಇದು ಗೂಡಲ್ಲಿದ್ದರೆ ಸುಮ್ಮನೆ ಆ ಕಡೆ ಈ ಕಡೆ ಆರೋಕ್ಕಾಗಲ್ಲ, ಗೂಡಲ್ಲೇ ಆ ಚಿಕ್ಕ ಒಂದು ಬಾಕ್ಸಲ್ಲಿ ಇರಬೇಕಾಗತ್ತೆ. ಸೊ ಇದು ನೋಡಿ, ಇಷ್ಟು ದೊಡ್ಡ ಮರ ಇದೆ. ಸೊ ನೀವು ಇದನ್ನ ನೋಡ್ಬೋದು, ಅದು ಹ್ಯಾಪಿ, ನಾವು ಹ್ಯಾಪಿ. ಇದ್ರ ಬಾಲ ಇಷ್ಟು ಕ್ಲೋಸಾಗಿ ನಾನು ಇವತ್ತೇ ನೋಡಿರೋದು. ಗೂಡಲ್ಲಿದ್ದರೆ ಬಾಲ ರೆಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ. ಎಷ್ಟು ಚೆನ್ನಾಗಿದೆ ಗಿಳಿ. ಕಲರ್ ಮಾತ್ರ ಸಖತ್ತಾಗಿರತ್ತಲ್ವ, ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನು. ಅದು ರಿಯಲ್ ಅಂದರೆ ಪಕ್ಷಿಗಳಿಗೆ ಸೂಟ್ ಆಗುತ್ತೆ, ಕೆಲವೊಂದಕ್ಕೆ ಸೂಟ್ ಆಗುತ್ತೆ, ಎಲ್ಲರಿಗೂ ಸೂಟ್ ಆಗೋಲ್ಲ. ಬಟ್ ಗಿಳಿ ಅಂತೂ ಕ್ರೇಜಿ ಬಿಡಿ. ಇಲ್ಲಿದೆ, ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಆ ರೆಡ್ ಕಲರು ಗ್ರೀನು ಒಂಥರ ಚೆನ್ನಾಗಿದೆ. ಚಿಕ್ಕದಲ್ಲಿರೋಗಂತೂ ಒಂದು ಗಿಳಿ ಗೂಡಲ್ಲಿರಬೇಕು ಅಂತ ಅನಿಸ್ತಾ ಇತ್ತು. ಎಲ್ಲಾದರೂ ಕಂಡ್ರೆ ಸುಮ್ಮನೆ ಗೂಡು ಎಲ್ಲ ಆ ಥರ ಎಲ್ಲ ಇದ್ದರೆ ಸೊ ಹಿಡಿಯೋಣ ಅಂತ ಅನಿಸ್ತಾ ಇತ್ತು. ಅದು ಒಳ್ಳೆಯದೇ ಆಯಿತು, ಹಿಡಿದಿಲ್ಲ ಅನ್ನೋ ಇರೋದು. ಹಿಡಿಬೇಕಂದ್ರೆ ಮರ ಎಲ್ಲ ಹತ್ತಬೇಕಾಗತ್ತೆ. ಸೊ ಅದೆಲ್ಲ ಸ್ವಲ್ಪ ಟ್ಯಾಲೆಂಟೆಡ್ ಗೈಸ್ ಬೇಕಾಗುತ್ತೆ. ನಮ್ಮಂಥ ಮರ ಹತ್ತೋ ಟ್ಯಾಲೆಂಟ್ ಇಲ್ಲ. ನಮ್ಮ ಮರ ಹತ್ತೋದು ನಿಜ, ಮರ ಹತ್ತೋದು ಒಂದು ಸ್ಟೋರಿ ಹೇಳಬೇಕಲ್ಲ ನಿಮಗೆ, ಅದೊಂದು ಸ್ಟೋರಿ ಟೈಮ್ ಇರಲಿ, ಅದು ಮತ್ತೆ ಹೇಳೋಣ. ನೋಡಿದ್ರ ಗಿಳಿ ನೋಡ್ತಾನೆ ನಿಮಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ನಿಜ ಅಲ್ವಾ? ಸೊ ಎಷ್ಟು ಚೆನ್ನಾಗಿರುತ್ತೆ. ಮನೆ ಹತ್ರ ಈ ಥರ ಒಂದು ಮರ ನೆಟ್ಕೊಂಡ್ರೆ ಸಾಕು. ಸುಮ್ಮನೆ ಒಂದು ಗೂಡಲ್ಲಿ ಆ ಗಿಳಿ ನೆಟ್ಕೊಳ್ಳೋದಕ್ಕಿಂತ ಒಂದು ಮರ ನೆಟ್ಕೊಂಡ್ರೆ ಅದರಲ್ಲಿ ಗಿಳಿ ಅಂತಲೇ ಇಲ್ಲ, ಬೇರೆ ಬೇರೆ ಪ್ರಾಣಿಗಳು ಬರುತ್ತೆ, ನಿಮಗೂ ನೆರಳು, ಬೆನಿಫಿಟ್ಸ್. ಗಿಳಿ ನೋಡಿ, ನೀವು ಗೂಡಲ್ಲಿಟ್ಟರೆ ಒಂದು ಎರಡು ಇಟ್ಕೋಬೇಕು. ಇದರಲ್ಲಿ ಎಷ್ಟು ಬರುತ್ತೆ ಗೊತ್ತಾ ಗಿಳಿ ಅಂತಲ್ಲ, ಇಲ್ಲಿ ಬೇರೆ ಪಕ್ಷಿನೂ ಬರುತ್ತೆ. ಮತ್ತು ಈ ಮರದಲ್ಲಿ ಜಾಸ್ತಿ ಇರೋದು ಅಳಿಲು. ನನ್ನ ವೀಡಿಯೋದಲ್ಲಿ ಇತ್ತೀಚೆಗೆ ನನ್ನ ಫೇಸ್ಗಿಂತ ನಿಮಗೆ ನೇಚರೇ ಜಾಸ್ತಿ ಕಾಣಿಸುತ್ತೇನೋ ಅಲ್ವಾ? ಸೊ ನನ್ನ ಫೇಸೇ ಕಾಣಿಸ್ತಿಲ್ಲ. ಏನು ಅಪ್ಡೇಟ್ ಮಾಡ್ತೀನಿ ನಾನು, ನನ್ನ ಫೇಸು ಮೈನ್. ನನ್ನ ಫಿಂಗರ್ ಪ್ರಿಂಟಿಗೆ ಏನೋ ಆಗ್ಬಿಟ್ಟಿದೆಯಲ್ಲ ಅವರು, ಇಲ್ಲಿ ಏನಾಗಿಲ್ಲ ಸದ್ಯಕ್ಕೆ. ಹೆಂಗಿದೆ ಔಟ್ಫಿಟ್? ಸೊ ಅಗೈನ್ ಇಟ್ಸ್ ಎಡಿಟಿಂಗ್ ಟೈಮ್ ಇಲ್ಲ, ಜಸ್ಟ್ ಇದೊಂದು ಕ್ಲಿಪ್ ಆ್ಯಡ್ ಮಾಡೋದು, ಓಡೋದು ಅಷ್ಟೇ ಇರೋದು. 2 ನಿಮಿಷ ಟೈಮ್ ಇದೆ. ಸೊ ಬನ್ನಿ ಹೋಗೋಣ, ಮತ್ತೆ ಸಿಗ್ತೀನಿ, ಓಕೆನಾ? ಸೊ ಇವಾಗಷ್ಟೇ ಆಫೀಸಿಂದ ಬಂದು ಊಟ ಮಾಡಿದೆ. ಸೊ ಇವತ್ತು ಚಿಕನ್ ಇತ್ತಂತೆ, ನೋಡಿದ್ರಾ? ನಾನು ಇವತ್ತು ಚಿಕನ್ ಇರೋಲ್ಲ, ವೆಡ್ನೆಸ್ಡೇ ಕೊಡ್ತಾರೆ, ಬಟ್ ಇವತ್ತು ಬರೋದು ಬೇಡ ಅನ್ಕೋಬಿಟ್ಟೆ. ಸೊ ಲಾಸ್ಟ್ ಟೈಮು ಫ್ರೈಡೇ ಯಾವಾಗ ಕೊಟ್ಟಿದ್ರು, ಅದಕ್ಕೆ ಹಂಗೆ ಮನಸ್ಸಲ್ಲಿ ಇವತ್ತು ಕೊಡೋಲ್ಲ ಅಂತಲೇ ಅನ್ಕೋಬಿಟ್ಟಿದ್ದೆ. ನೋಡಿದ್ರೆ ಇವತ್ತು ಬಂದಿಲ್ಲ, ಇವತ್ತೇ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಆಗುವಂಥ ಸೀನ್ ಆಗಿರ್ಬೋದಲ್ವ? ಸೊ ಅಷ್ಟೇ, ಇನ್ನೇನು ತಲೆಯೆಲ್ಲ ತಿಂತಿದ್ಯಲ್ಲಪ್ಪ. ಸೊ ಇವಾಗ ಎಡಿಟಿಂಗ್ ಮಾಡಿ ಇನ್ನು ಮಲ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ ನಿಮಗೆ ಏನು ಮಾಡ್ತಾಯಿದ್ದೀನಿ, ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.